ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಲು ಒಕ್ಕೂಟದಿಂದ ಇವತ್ತು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನಲ್ಲಿ ಇವತ್ತು ನಮ್ಮ ನಂದಿನಿ ಪಾರ್ಲರ್ ಇವತ್ತು ಒಂದು ಹೊಸದಾಗಿ ಉದ್ಘಾಟನೆ ಮಾಡಿದ್ದೀವಿ. ನಾವು ಇಲ್ಲಿ ನಂದಿನಿ ಪಾರ್ಲರ್ ಮಾಡಬೇಕು ಅಂತಂದೇಳಿ ಬೇಡಿಕೆ ಇತ್ತು. ಈಗ ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಗೋಪಾಲಕೃಷ್ಣ ಸರ್ ಅವರು ಇಲ್ಲಿ ಸುವ್ಯವಸ್ಥಿತವಾದಂಥ ಗ್ರಾಮ ಪಂಚಾಯತಿಯಿಂದ ಒಳ್ಳೆ ಜಾಗ ಕೊಡಿಸಿದ್ರು. ಅದಾದ ನಂತರ ನಾವು ಒಕ್ಕೂಟದಿಂದನೇ ಹೆಚ್ಚು ಕಮ್ಮಿ 7.5 8 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇವತ್ತು ಮಾಡಿದ್ದೀವಿ. ಇದು ಒಕ್ಕೂಟಕ್ಕೆ ಸಂಬಂಧಪಟ್ಟಂತ 175 ಪ್ರಾಡಕ್ಟ್ಸ್ ನಮ್ಮಲ್ಲಿ ಏನು ತಯಾರಾಗ್ತವೆ 175 ಪ್ರಾಡಕ್ಟ್ಸ್ ಸಮೇತ ಇದು ಸಿಗುತ್ತೆ. ಮತ್ತು ನಮ್ದು ಎಲ್ಲ ಜಿನೇನಾಗಿರುತ್ತೆ. ಆಮೇಲೆ ಇದು ನಮ್ದು ನಂದಿನಿ ಒಕ್ಕೂಟ ಅಂತಂದ್ರೆ ರೈತರ ಸಂಸ್ಥೆ. ನಮ್ದು ಯಾವುದೇ ಖಾಸಗಿ ವ್ಯವಹಾರ ಇರೋದಿಲ್ಲ. ಇದರಲ್ಲಿ ನಾವೇನು ಹಳ್ಳಿಗಳಲ್ಲಿ ರೈತರ ಹತ್ರ ಏನು ಹಾಲು ತಗೊಂತೀವಿ ಅದನ್ನ ಸಂಸ್ಕರಿಸಿ ಈ ಉತ್ಪಾದನೆಗಳು ಮಾಡ್ತಕ್ಕಂಥ ಇಲ್ಲಿರ್ತಕ್ಕಂಥವು ಅದನ್ನ ನಾವು ಇಲ್ಲಿ ಬೇರೆ ಬೇರೆ ಖಾಸಗಿಯವರು ಬಹಳಷ್ಟು ಜನ ಇಲ್ಲಿ ನಮ್ಮ ನಂದಿನಿಗೆ ಸರಿಯಾದ ಒಂದು ಮಾರಾಟ ಇಲ್ಲದೆ ಇರೋದ್ರಿಂದ ಅವ್ರು ಬಹಳ ಇದು ಮಾಡಿದ್ರು. ಈಗ ನಾವು ಆದಷ್ಟು ರೈತರ ಸಂಸ್ಥೆಯನ್ನ ಇಲ್ಲಿ ಮಾರಾಟ ಮಾಡಿ ಹೆಚ್ಚಿಗೆ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಪಾರ್ಲರ್ ಅನ್ನ ಮಾಡಿದ್ವಿ. ಇವತ್ತು ನಾಯಕನಹಟ್ಟಿಯಲ್ಲಿ ಸಮೇತ ಒಂದು ಪಾರ್ಲರ್ ಇವತ್ತು ಉದ್ಘಾಟನೆ ಆಗ್ತಿದೆ. ಇಲ್ಲಿ ಮೊಳಕಾಲ್ಮೂರು ಕ್ಷೇತ್ರದಲ್ಲಿ 2 ಪಾರ್ಲರ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಎಷ್ಟು ಮಾರಾಟ ಆಗುತ್ತೋ ನಾವು ಅಷ್ಟು ರೈತರಲ್ಲಿ ಹಾಲು ತಗೊಂತೀವಲ್ಲ, ಅದಕ್ಕೆ ನಾವು ಒಳ್ಳೆ ಗುಣಮಟ್ಟದ ರೇಟು ಅದೆಲ್ಲ ಕೊಡೋದಕ್ಕೂ ಅನುಕೂಲ ಆಗುತ್ತೆ. ಇದು ಇಂಡೈರೆಕ್ಟ್ ಆಗಿ ರೈತರು ಬರ್ತಕ್ಕಂಥ ಲಾಭ ರೈತರಿಗೆ ಹೋದಂಗೆ. ಇಲ್ಲೇನು ನಾವು ಮಾರಾಟ ಮಾಡ್ತೀವಿ, ನಾವೇನು ರೈತರ ಹತ್ರ ಹಾಲು ಖರೀದಿ ಮಾಡ್ತೀವಿ ಅವ್ರಿಗೆ ಹೋಗುತ್ತಿದ್ದು. ಇದು ಪ್ಯೂರ್ಲಿ ರೈತರ ಸಂಸ್ಥೆ. ಇದು ನಮ್ಮ ಒಕ್ಕೂಟದಿಂದ ಈಗಾಗಲೇ ಸುಮಾರು 50 ಹೊಸ ಪಾರ್ಲರ್ಗಳು 1.5 ವರ್ಷದಿಂದ ಹೊಸ ಪಾರ್ಲರ್ 50 ಈ ತರ ಮಾಡಿದ್ದೀವಿ. ಶಿವಮೊಗ್ಗದಲ್ಲಿ, ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ. ವಿಶೇಷವಾಗಿ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲೇ ಸುಮಾರು ಒಂದು ಫ್ರಾಂಚೈಸಿ ಮತ್ತು ನಮ್ಮ ಪಾರ್ಲರ್ ಒಂದು 15 ಮಾಡಿದ್ದೀವಿ. ಈಗ ಇನ್ನೂ ಒಂದು 15 ಈಗ ಈ ತರ ನಡೀತಾ ಇದಾವೆ ಕೆಲಸಗಳು. ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆನೂ ಪ್ರತಿ ಒಂದು ದೊಡ್ಡ ದೊಡ್ಡ ಗ್ರಾಮಗಳು ಮತ್ತು ಹೋಬಳಿ ಹೆಡ್ ಕ್ವಾರ್ಟರ್ನಲ್ಲೂ ಸಮೇತ ಈ ತರ ಎಲ್ಲಾ ಕಡೆ ಪಾರ್ಲರ್ಗಳು ಮಾಡಿ ಮಾರಾಟ ಜಾಸ್ತಿ ಆಯ್ತಂದ್ರೆ ನಾವು ರೈತರು ಹಾಲು ಅವ್ರ ಹತ್ರ ಕೊಂಡ್ಕೊಳ್ಳೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ, ಅವ್ರಿಗೆ ಒಳ್ಳೆ ರೇಟು ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಎಲ್ಲರೂ ಜನರು ಸಹ ಇದಕ್ಕೆ ಒಳ್ಳೆ ಇವತ್ತು ನಂದಿನಿ ಅಂದ್ರೆ ಜನಗಳಿಗೆ ಒಂಥರ ಏನೋ ಒಂದು ಪ್ರೀತಿ. ಆ ಬ್ರ್ಯಾಂಡ್ ಇವತ್ತು ಎಲ್ಲಾ ಕಡೆ ನಾವು ಇಡೀ ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಬೇರೆ ಬೇರೆ ದೇಶಗಳು ಸಮೇತ ನಮ್ದು ಈಗ ಪ್ರಾಡಕ್ಟ್ಸ್ ಹೋಗ್ತಾ ಇದೆ. ಒಳ್ಳೆ ಉತ್ತಮವಾದ ರೆಸ್ಪಾನ್ಸ್ ಇದೆ. ಮತ್ತೆ ಇಂಡಿಯಾದಲ್ಲೇ ಏನು ಅಮೂಲ್ ಬಿಟ್ರೆ ನೆಕ್ಸ್ಟ್ ನಂದಿನಿನೇ ಇವತ್ತು ಒಳ್ಳೆ ಮಾರಾಟ ಆಗ್ತಿದೆ ಅಂತಂದೇಳಿ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಇಲ್ಲಿರೋ ಜನಗಳು ಬಹಳ ದಿವಸದಿಂದ ಬೇಡಿಕೆ ಇತ್ತು. ಅದನ್ನು ಇವತ್ತು ನಮ್ಮ ಶಾಸಕರ ಒಂದು ಸಹಕಾರದಿಂದ ಮಾಡಿದೀವಿ ಅಂತ ಹೇಳಿ. ಬರದ ನಾಡಾದಂತ ಮೊಳಕಾಲ್ಮೂರು ತಾಲೂಕಿನ ರಾಂಪುರದಲ್ಲಿ ಈ ನಮ್ಮ ನಂದಿನಿ ಪಾರ್ಲರ್ ಅನ್ನ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂತ ಗೋಪಾಲಕೃಷ್ಣ ಸರ್ ಅವ್ರ ಹತ್ರ ಈಗ ತಾನೇ ಉದ್ಘಾಟನೆ ಮಾಡಿಸಿದ್ವಿ. ಇಂಥ 100 ಪಾರ್ಲರ್ಗಳು ನಮ್ಮ ಒಕ್ಕೂಟ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಒಕ್ಕೂಟದಿಂದ ನಡೀತಿದ್ದಾವೆ. ಈ ಒಕ್ಕೂಟಗಳಿಂದ ಚೆನ್ನಾಗಿ ವ್ಯಾಪಾರ ಆಗೋದ್ರಿಂದ ನಮ್ಮ ರೈತರಿಗೆ, ಇದು ರೈತರ ಸಂಸ್ಥೆ ಆಗಿರೋದ್ರಿಂದ ರೈತರಿಗೆ ನೇರವಾಗಿ ಇದರ ಅನುಕೂಲಗಳು ರೈತರಿಗೆ ಸಿಗ್ತವೆ. ಅದಕ್ಕೋಸ್ಕರ ಇಂಥ ಪಾರ್ಲರ್ಗಳನ್ನೆಲ್ಲ ನಾವು ಹೆಚ್ಚಿನದಾಗಿ ಬೇರೆ ಬೇರೆ ಜನಸಂದಣಿ ಇರೋಂಥ ಜಾಗದಲ್ಲಿ 4-5 ಸಾವಿರ ಜನಸಂಖ್ಯೆ ಇರೋಂಥ ಊರುಗಳಲ್ಲಿ ಊರಲ್ಲೂ ಮಾಡ್ಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಿದ್ವಿ. ಜೊತೆಗೆ ನಮ್ಮ ಶಾಸಕರುಗಳೆಲ್ಲ ಅವರ ನೇತೃತ್ವದಲ್ಲೇ ಅವ್ರ ಜಾಗ ಅವೆಲ್ಲ ತೋರಿಸ್ತಾರೆ. ಅಲ್ಲಿ ನಮ್ಮ ಸಂಸ್ಥೆಯಿಂದ ಬಂಡವಾಳವನ್ನು ಹಾಕಿ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ನಾವೆಲ್ಲ ನಿರ್ದೇಶಕರು, ಶಿವಮೊಗ್ಗ ಹಾಲು ಒಕ್ಕೂಟದ ಎಲ್ಲ ನಿರ್ದೇಶಕರು ಶ್ರಮಿಸ್ತಾ ಇದೀವಿ. ಎಲ್ಲ ನಮ್ಮ ಮೊಳಕಾಲ್ಮೂರು ತಾಲೂಕಿನ ಜನತೆಯಲ್ಲಿ ನಮ್ಮ ರಾಂಪುರ ಗ್ರಾಮ ಪಂಚಾಯತಿಯಿಂದ ಒಂದು ಸುತ್ತಮುತ್ತಲಿನ ಹಳ್ಳಿಗಳ ಒಂದು ಅಭಿವೃದ್ಧಿಗಾಗಿ ಈ ದಿವಸ ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ NY ಗೋಪಾಲಕೃಷ್ಣ ಸಾಹೇಬ್ರವರು ನಮ್ಮ ಗ್ರಾಮ ಪಂಚಾಯತಿಗೆ KF ಅಂದರೆ ಹಾಲು ಉತ್ಪಾದಕರ ಸಂಘ, ನಂದಿನಿ ಹಾಲು ಉತ್ಪಾದಕರ ಸಂಘವನ್ನು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಆ ಉದ್ಘಾಟನೆ ಮಾಡಿದ್ರಿಂದ ಇಲ್ಲಿ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂದರೆ ಸುಮಾರು ನಮ್ಮ ರಾಂಪುರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಡೂರು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ವಿಜಯನಗರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಕಡೆಯಿಂದ ಬರ್ತಕ್ಕಂಥ ಹಳ್ಳಿ ಜನಗಳಿಗೆ ಈ ಉತ್ಪನ್ನ ಇದರಿಂದ ಅವರಿಗೆ ಅನುಕೂಲ ಆಗುತ್ತೆ. ಯಾಕಂದರೆ ಬೇರೆ ಉತ್ಪನ್ನಕ್ಕಿಂತ ಈ ನಂದಿನಿ ಉತ್ಪನ್ನದ್ದು ಒಳ್ಳೆ ಕ್ವಾಲಿಟಿ ಕ್ವಾಂಟಿಟಿ ಐತಂತ ಪ್ರತಿಯೊಬ್ಬರು ಇಲ್ಲಿ ಏನು
ಈಗ ನಮ್ಮ ನೆಚ್ಚಿನ ಶಾಸಕರಾದಂತ ಗೋಪಾಲಕೃಷ್ಣ ಸಾಹೇಬ್ರವರ ಅವರು ಸಮ್ಮುಖದಲ್ಲೇ ತಿಂದು ಸಾರ್ವಜನಿಕರು ಕೂಡ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಎಲ್ಲಾ ಜನಗಳು ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯ ಮತ್ತು ಆರೋಗ್ಯವನ್ನು ಸುಧಾರಿಸ್ಕೋಬೇಕು. ಹಾಗೂ ಬೇರೆ 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 ಕಡೆಯಿಂದ ಹಾಲಿನ ದರ ಜಾಸ್ತಿ ಇರೋದ್ರಿಂದ ಇಲ್ಲಿ ನಂದಿನಿ ಹಾಲಿನ ದರ MRF ದರ ಬಹಳ ಕಡಿಮೆ ಇದೆ. ಹಾಗಾಗಿ ತಾವೆಲ್ಲರೂ ನಮ್ಮ ಪಂಚಾಯತಿ ರಾಂಪುರ ಗ್ರಾಮ ಪಂಚಾಯತಿ ಆಗಿರ್ಬೋದು, ನಮ್ಮ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳು ಸಹ ಈ ಹಾಲನ್ನ ನೀವು ಉಪಯೋಗಿಸ್ಕೊಂಡು ನಿಮ್ಮ ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಬೇಕಂತ ಹೇಳಿ ನನ್ನ ವತಿಯಿಂದ ಅವರಲ್ಲಿ ಮನವಿ ಮಾಡುತ್ತಾ ಇದ್ದೀನಿ. ನಮ್ಮ ರಾಂಪುರದಲ್ಲಿ ನಂದಿನಿ ಹಾಲೆಂದು ಒಂದು ಡೈರಿ ಓಪನ್ ಮಾಡಿದ್ದಾರೆ. ಒಳ್ಳೆ ಅನುಕೂಲ ಎಲ್ಲ ಜನಗಳಿಗೆ ಅನುಕೂಲ ಆಗುತ್ತೆ, ಬಡ ಜನರಿಗೆ. ಆಮೇಲೆ MRP ರೇಟ್ನಲ್ಲೂ ಕಡಿಮೆ ರೇಟಲ್ಲಿ ಕೊಡ್ತಾರೆ. ಒಳ್ಳೊಳ್ಳೆ ಸ್ವೀಟು, ಹಾಲು, ಮೊಸರು, ತುಪ್ಪ 120 ಗ್ರಾಜುಯೇಟ್ನಲ್ಲಿ ಕೊಡ್ತಾ ಇದ್ದಾರೆ. ಅಂತ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲರೂ ಬಂದು ಇಲ್ಲಿ ತಗೊಂಡು ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ರಾಂಪುರ ಜನಗಳಿಗೆ, ಹಳ್ಳಿ ಬರ್ತಕ್ಕಂಥ ಜನಗಳಿಗೆ ಒಳ್ಳೆ ಅನುಕೂಲ ಆದ ಕೆಲಸ. ಎಲ್ಲರೂ ಕಡಿಮೆ ರೇಟಲ್ಲಿ ಸಿಗುತ್ತೆ, MRP ರೇಟ್ನಲ್ಲಿ. ಎಲ್ಲ ಇಲ್ಲಿ ಬಂದು ತಗೊಂಡು ಹೋದ್ರೆ ಒಳ್ಳೆ ಅನುಕೂಲ ಅವ್ರಿಗೆ. ಏನೋ ನಮ್ಮ ಶಾಸಕರು ಇಲ್ಲಿ ಒಂದು ಇದನ್ನ ಪ್ರಾಜೆಕ್ಟ್ ಮಾಡಿದ್ದಾರೆ. ಒಳ್ಳೆ ಕೆಲಸನ ಜನಗಳಿಗೆ ಅನುಕೂಲ ಆಗ್ತಕ್ಕ ಕೆಲಸ ಅದು. ದೇವರವ್ರಿಗೆ ಒಳ್ಳೇದು ಮಾಡ್ಲಿ, ಚೆನ್ನಾಗಿ ವ್ಯಾಪಾರ ಆಗ್ಲಿ ಅಂತ ತಮ್ಮೆಲ್ಲ ಜನರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.